ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಹಾಡನ್ನು ತಗೊಂಬಂದಿದ್ದೀನಿ. ಈ ಹಾಡು ನಾನು ಚಿಕ್ಕವಳಿದ್ದಾಗ ಕಲಿತಿದ್ದೆ, ಹಾಡ್ತಿದ್ದೆ. ಸ್ವಲ್ಪ ಮರ್ತಿದ್ದೀನಿ, ಬಟ್ ಜ್ಞಾಪಿಸ್ಕೊಂಡು ಒಂದು ಕಡೆ ಬರೆದುಕೊಂಡು ಹೇಳುವ ಅಂತ ಒಂದು ಇದು. ಈ ಹಾಡು ಮಕ್ಕಳಿಗೆ ಹೇಳಿಸ್ಕೊಡಿ, ನೀವು ಕಲಿಯಿರಿ, ಮುಂದೆ ಎಲ್ಲರಿಗೂ ಕಲಿಸ್ಕೊಡಿ. ಯಾಕಂದರೆ ಕನ್ನಡ ಲಿಪಿಯನ್ನು ಕಲಿಯೋದು ಬಹಳ ಸುಲಭ. ಈ ಹಾಡು ರಚಿಸಿದವರು ಡಾಕ್ಟರ್ ನಂದಕುಮಾರ್ ಮತ್ತೂರ್, ಶಿವಮೊಗ್ಗದವರು. ಬನ್ನಿ ಕಲಿಯೋಣ. ಅ ಆ ಇ ಈ ಕಲಿತರೆ ಭಾಷೆಯು ಓದಲು ಬಲು ಸುಲಭ. ಅ ಆ ಇ ಈ ಕಲಿತರೆ ಭಾಷೆಯು ಓದಲು ಬಲು ಸುಲಭ. ಉ ಊರು ರು ಬರೆಯಲು ಬಂದರೆ ಅದು ಇನ್ನೂ ಸುಲಭ. ಉ ಊರು ರು ಬರೆಯಲು ಬಂದರೆ ಅದು ಇನ್ನೂ ಸುಲಭ. ಅ ಅ ಅ ಅ ಆ ಇ ಈ ಕಲಿತರೆ ಭಾಷೆಯು ಓದಲು ಬಲು ಸುಲಭ. ಎ ಎ ಐ ಓ ಓ ಔ ಸ್ವರಗಳು ಕಲಿತಂತೆ. ಎ ಎ ಐ ಓ ಓ ಔ ಸ್ವರಗಳು ಕಲಿತಂತೆ. ಅಹ ಬಂದರೆ ಮೊದಲಿನ ಪಾಠ ಮುಗಿದಂತೆ. ಮೊದಲಿನ ಪಾಠ ಮುಗಿದಂತೆ. ಎ ಎ ಎ ಅ ಆ ಇ ಈ ಕಲಿತರೆ ಭಾಷೆಯು ಓದಲು ಬಲು ಸುಲಭ. ಕ ಖ ಗ ಘ ಞ ನಂತರ ಛ ಛ ಜ ಝ ಞ. ಕ ಖ ಗ ಘ ಞ ನಂತರ ಛ ಛ ಜ ಝ ಞ. ಟ ಠ ಡ ಢ ಣ ಉರು ಹೊಡೆತ ಥ ದ ಧ ನ. ಟ ಠ ಡ ಢ ಣ ಉರು ಹೊಡೆತ ಥ ದ ಧ ನ. ಅ ಅ ಅ ಅ ಆ ಇ ಈ ಕಲಿತರೆ ಭಾಷೆಯು ಓದಲು ಬಲು ಸುಲಭ. ಪ ಫ ಬ ಭ ಮ ಬರುವುದು ಇವುಗಳ ಜೊತೆ ಜೊತೆಗೆ. ಎರಲವ ಶಶ ಸಹಳ ಬಂದೊಡನೆ. ಎರಲವ ಶಶ ಸಹಳ ಬಂದೊಡನೆ. ಮುಗಿಯುವುದು ಲಿಪಿ ಕಲಿಕೆ. ಏ ಮುಗಿಯುವುದು ಲಿಪಿ ಕಲಿಕೆ. ಎ ಎ ಎ ಅ ಆ ಇ ಈ ಕಲಿತರೆ ಭಾಷೆಯು ಓದಲು ಬಲು ಸುಲಭ. ಕ ಕ ಕಿ ಕಿ ಮುಂದಿನ ಹೆಜ್ಜೆ ಮಕ್ಕಳ ಓದಿನಲಿ. ಕ ಕ ಕಿ ಕಿ ಮುಂದಿನ ಹೆಜ್ಜೆ ಮಕ್ಕಳ ಓದಿನಲಿ. ಇದಕ್ಕನ್ನವರು ಕಾಗುಣಿತೆಂದು ಗುರುಗಳು ಪ್ರೀತಿಯಲಿ. ನಮ್ಮ ಗುರುಗಳು ಪ್ರೀತಿಯಲಿ. ಇ ಇ ಇ ಅ ಆ ಇ ಈ ಕಲಿತರೆ ಭಾಷೆಯು ಓದಲು ಬಲು ಸುಲಭ. ಅ ಆ ಇ ಈ ಕಲಿತರೆ ಭಾಷೆಯು ಓದಲು ಬಲು ಸುಲಭ. ಒತ್ತಕ್ಷರ ಇದು ಅಂತಿಮ ಮೆಟ್ಟಿಲು ಭಾಷೆಯ ಗುರುತಿಸಲು. ಒತ್ತಕ್ಷರ ಇದು ಅಂತಿಮ ಮೆಟ್ಟಲು ಭಾಷೆಯ ಗುರುತಿಸಲು. ಮತ್ತೇನಿದೆ ಮರಿ ಓದಿನ ಆಟಕ್ಕೆ ಈಗಲೇ ಶುರು ಮಾಡು. ನೀನು ಈಗಲೇ ಶುರು ಮಾಡು. ಉ ಉ ಉ ಅ ಆ ಇ ಈ ಕಲಿತರೆ ಭಾಷೆಯು ಓದಲು ಬಲು ಸುಲಭ. ಓದಲು ಬಲು ಸುಲಭ. ಓದಲು ಬಲು ಸುಲಭ. ಧನ್ಯವಾದಗಳು.